ಬೆಂಗಳೂರಲ್ಲಿ ಬೇಸಿಗೆ ಮಳೆಗೆ ಬಾಲಕಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಬೃಹತ್ ಮರ ಬಿದ್ದು 3 ವರ್ಷದ ರಕ್ಷಾ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದ್ರೆ ಸಾಕು ಆಗುವಂತಹ ಅನಾಹುತಗಳು, ಅವಾಂತರಗಳು, ಸಮಸ್ಯೆಗಳು ಒಂದೆರಡಲ್ಲ. ಈಗ ಈ ಬೇಸಿಗೆ ಮಳೆಗೆ ಬಾಲಕಿ ಬಲಿಯಾಗಿರುವಂತಹ ಘಟನೆ ನಡೆದಿದ್ದು, ಗಾಳಿ ಮಳೆಗೆ ಬೃಹತ್ ಮರ ಬಿದ್ದು ಈ ದುರಂತ ಸಂಭವಿಸಿದೆ. ಪುಲಕೇಶಿ ನಗರದ ಜೀವನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ತಂದೆ ಜೊತೆಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಮಗು ಆ ಸಂದರ್ಭದಲ್ಲಿ ಮರ ಬಿದ್ದ ರಭಸಕ್ಕೆ ತಲೆಗೆ ತೀವ್ರ ಪೆಟ್ಟಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮರ ಬಿದ್ದ ರಭಸಕ್ಕೆ ತಲೆಗೆ ತೀವ್ರ ಪೆಟ್ಟಾಗಿದೆ. ಬೇಸಿಗೆ ಮಳೆಗೆ ಬಾಲಕಿ 3 ವರ್ಷದ ರಕ್ಷಾ ಸಾವನ್ನಪ್ಪಿರುವಂತಹ ದುರ್ಘಟನೆ ಬೆಂಗಳೂರಲ್ಲಿ ಸಂಭವಿಸಿದೆ. ಫ್ಯಾಮಿಲಿ ಇಲ್ಲ, ನನ್ನ ಬಾಂಬೆ ಮಗಳು ಬರ್ತಾ ಇದ್ರು. ಅಂಗಡಿ ಹತ್ರ ಬಂದು ಮನೆಗೆ ರಿಟರ್ನ್ ಹೋಗೋದ ಗಾಳಿ ಇದಾಗಿ ಮರ ಬಿದ್ದು ಇದಾಗಿರೋದು. ಇಲ್ಲ, ನಾನಿಲ್ಲ, ನಾನು ಅಂಗಡಿನಲ್ಲಿದ್ದೆ. 7:40 8 ಗಂಟೆ ಒಳಗೆ ಮರವು ಅವ್ರ ಮೇಲೆ ಮರ ಬಿದ್ದು ಇದಾಗಿರೋದು. ಅವ್ರ ಮೇಲೆ ಬಿದ್ದು ಮಗಳ ಮೇಲೆ ಟಚ್ ಇದಾಗಿರೋದು. ಕರ್ಕೊಂಬಂದು ಫಸ್ಟ್ ಸ್ಟೇಷನಿಂದ ಕರ್ಕೊಂಬರೋದು ತಲೆಯಲ್ಲಿ ಸ್ವಲ್ಪ ಏಟಾಗಿ ಇದಾಗಿತ್ತು, ಮತ್ತೆ ರಕ್ತ ಎಲ್ಲ ಹೋಗಿತ್ತು. ಫಸ್ಟ್ ದೊಡ್ಡವನು ಗಂಡು ಮಗು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಮತ್ತು ಮಾರುತಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾಗೇಶ್, ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದ್ರೆ ಸಾಕು ಆಗುವಂತಹ ಅವಾಂತರಗಳು ಒಂದೆರಡಲ್ಲ. ಈ ಬೇಸಿಗೆ ಮಳೆಗೆ 3 ವರ್ಷದ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಹೇಗಾಯ್ತು ಘಟನೆ? ಕಾವ್ಯ, ಬೆಂಗಳೂರಿನಲ್ಲಿ ಸಂಜೆಯಿಂದ ಸುರಿಯುತ್ತಿರುವಂತಹ ಬೇಸಿಗೆ ಮಳೆಗೆ ಮರ ಬಿದ್ದು 3 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ನಾನು ಘಟನೆ ನಡೆದಿರುವಂಥ ಪುಲಕೇಶಿ ನಗರದಲ್ಲಿದ್ದೇನೆ. ಇದೇ ಜಾಗದಲ್ಲಿ 8:30 ಸುಮಾರಿಗೆ ತಂದೆ ಜೊತೆ ಆ ಬಾಲಕಿ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಬೃಹತ್ ಆಕಾರದ ಮರ ಏನಿತ್ತು ಆ ಬೈಕ್ ಮೇಲೆ ಬಿದ್ದಿದೆ. ಪರಿಣಾಮ ಘಟನೆಯಲ್ಲಿ ಗಂಭೀರವಾಗಿ ಗಾಯಗಾಗಿದ್ದಂತಹ 3 ವರ್ಷದ ರಕ್ಷಾ ಎಂಬ ಬಾಲಕಿ ಮೃತಪಟ್ಟಿರುವಂಥದ್ದು. ಈ ಯಾವಾಗ ಗಂಭೀರವಾಗಿ ಗಾಯ ಆಯಿತು, ಇಲ್ಲಿಂದ ನೇರವಾಗಿ ಬಾಲಕಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ನಾನು ಸದ್ಯ ಆ ಮರ ಬಿದ್ದಿರುವಂಥ ಜಾಗವನ್ನು ನಿಮಗೆ ತೋರಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ. 8:30 ಸುಮಾರಿಗೆ ತಂದೆ ಜೊತೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಸ್ಥಳೀಯರು ಹೇಳೋ ಪ್ರಕಾರ. ಈ ಒಂದು ಸ್ಥಳದಲ್ಲಿ ಆ ಹೀರೋ ಹೊಂಡಾ ಬೈಕ್ನಲ್ಲಿ ತಂದೆ ಜೊತೆಗೆ ಬಾಲಕಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಬೃಹತ್ ಆಕಾರದ ಮರ ಆ ಬಾಲಕಿಯ ಮೇಲೆ ಬಿದ್ದಿದೆ. ಘಟನೆಯಲ್ಲಿ ಬಾಲಕಿ ಚಿಕಿತ್ಸೆ ಫಲಕಾರದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ತಂದೆಯವರಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿ ಮಾರುತಿ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು. ಮಾರುತಿ, ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಆಸ್ಪತ್ರೆ ಮುಂಭಾಗ? ಖಂಡಿತ ದೃಶ್ಯಗಳು ತೋರಿಸ್ತಾ ಬೋರಿಂಗ್ ಆಸ್ಪತ್ರೆ ಮುಂಭಾಗದ ಎಮರ್ಜೆನ್ಸಿ ವಾರ್ಡ್ ಮುಂಭಾಗದ ದೃಶ್ಯಗಳನ್ನು ನೋಡ್ಬೋದು. ತಾಯಿ ಮತ್ತು ತಂದೆ ಆಸ್ಪತ್ರೆ ಹೊರಭಾಗದಲ್ಲಿ ತಾಯಿ ಕೂತಿರುವಂಥದ್ದು. ತಾಯಿ ಹೆಸರು ಸತ್ಯ ಅಂತ, ಮತ್ತು ತಂದೆ ಜೊತೆಗೆ ಶಕ್ತಿ ಅಂತ. ಅವ್ರ ಜೊತೆಗೆ ಸಂಜೆ 7:30 ಸಂದರ್ಭದಲ್ಲಿ ತಮ್ಮ ಬಾಮೈದನ ಮನೆಗೆ, ಜೀವನಹಳ್ಳಿಯಲ್ಲಿರುವಂಥ ತನ್ನ ಬಾಮೈದನ ಮನೆಗೆ ಅವರು ಭೇಟಿ ಕೊಡೋಕೆ ಬಂದಿರ್ತಾರೆ. ಭೇಟಿ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೆ ಕಮ್ಮನಹಳ್ಳಿಯ ಕುಳ್ಳಪ್ಪ ಸರ್ಕಲ್ ಕಡೆಗೆ ಹೊರಟಿರ್ಬೇಕಾದ್ರೆ ಜೀವನಹಳ್ಳಿಯಿಂದ ಸ್ವಲ್ಪ ಮುಂದೆ, ಅಂದರೆ ಏನು ಬಾಮೈದನ ಮನೆ ಏನಿದೆ ಅವ್ರ ಮನೆಯಿಂದ ಸ್ವಲ್ಪ ಮುಂದೆ ಬರ್ತಿದ್ದಾಗೇ ಮರ ಬಿದ್ದಂಥ ಪರಿಣಾಮ, ದ್ವಿಚಕ್ರ ವಾಹನದಲ್ಲಿ ಮರ ಬಿದ್ದಂತಹ ಪರಿಣಾಮ ಮಗುವಿಗೆ ಮತ್ತು ತಂದೆ ಶಕ್ತಿಯವರಿಗೆ ಏಟಾಗಿರುತ್ತೆ. ಕೂಡಲೇ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡ್ತಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣಾ ಪಕ್ಕದಲ್ಲಿದ್ದಂಥ ಒಂದು ಕ್ಲಿನಿಕ್ ಸೇರಿಸುವಂಥ ಪ್ರಯತ್ನ ಪಡ್ತಾರೆ. ಅಲ್ಲಿನ ವೈದ್ಯರು ಕೂಡಲೇ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ ನಂತರದಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಕರೆತಂದರು. ಬಟ್ ಇಲ್ಲಿ ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಮೃತಪಟ್ಟಿರುವಂಥದ್ದು. ಕುಟುಂಬಸ್ಥರಿದ್ದಾರೆ ಮತ್ತು ಸ್ಥಳೀಯರು ಕೂಡ, ಅಂದರೆ ಅಲ್ಲೇ ಮನೆ ಹತ್ರ ಇದ್ದವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಅಲ್ಲೇ ಘಟನೆ ಅದಾಗಿದ್ದವರು ಹಾಸ್ಪಿಟ್ಲಿಗೂ ಕರ್ಕೊಬಂದ್ರಿ, ಏನಾಯಿತು ಸರ್ ಆ್ಯಕ್ಚುಲಿ? ಸರ್, ಅದೇ ಮಳೆ ಬಂದಿದೆ. ಸೊ ಮರ ಫುಲ್ಲು ಹಿಂಗೆಲ್ಲೋದು ಫುಲ್ಲು ಇದಿದೆ ಅನಿಸುತ್ತೆ. ಸೊ ಜೋರಾಗಿ ಗಾಳಿ ಬರುವಾಗ ಮರ ಬಿದ್ದು ತಂದೆ ಮೇಲೆ ಮರ ಬಿದ್ದು ಅವರು ಕೆಳಗಡೆ ಬಿದ್ದು ಮಗಳ ಮೇಲೆ ಬಿದ್ದು, ಸೊ ಇಷ್ಟಪ್ಪ ಮರ ಮಗಳ ಮೇಲೆ ಬಿದ್ದು ತಲೆಗೆ ಏಟು ಬಿದ್ದು ಇಮ್ಮಿಡಿಯೇಟ್ ಬ್ಲಡ್ ಕ್ಲಾಟಿಂಗ್ ಜಾಸ್ತಿ ಆಗಿದೆ. ಇಮ್ಮಿಡಿಯೇಟ್ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರು. ಆ್ಯಂಬುಲೆನ್ಸ್ ಕರ್ಕೊಂಡೋಗಿ ಕ್ಲಿನಿಕಲ್ಲಿ ತೋರಿಸಿದ್ದಾರೆ. ಅಲ್ಲೇ ಮಗು ಹೋಯ್ತಂತ ಆಲ್ರೆಡಿ ಕ್ಲಿನಿಕಲ್ಲೇ ಇನ್ಫಾರ್ಮ್ ಮಾಡಿಬಿಟ್ರು. ಅಲ್ಲಿಂದ ಬೋರಿಂಗ್ ಹೋಗ್ರಿ, ಏನಂದರೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಬೋರಿಂಗ್ ಬಂದಿದ್ದೀವಿ. ಇಲ್ಲೂ ಡಾಕ್ಟ್ರ್ ಅದೇ ಹೇಳ್ತವ್ರೆ, ಮಗು ತೀರೋಗ್ಬಿಟ್ಟಿದೆ, ಬಟ್ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಒಂದು 10 ನಿಮಿಷ 1/4 ಗಂಟೆ ವೆಯ್ಟ್ ಮಾಡಿ ನೋಡಿರಿ, ಟ್ರೈ ಮಾಡಿ, ಆದರೆ ದೇವ್ರಿಗೆ ಅನುಗ್ರಹ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ.
ಏನು ಹೇಳ್ತೀರಾ ಸರ್ ಈ ಥರ ಘಟನೆ? ನಿಮ್ಮ ಸ್ನೇಹಿತರು ಮುರಳಿಯವ್ರ ಮನೆ ಹತ್ರ ಬಂದರು, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರೂ ಹೋಗಿಲ್ಲ, ಚಿಕ್ಕ ಮಗು 3 ತಿಂಗಳದು. ನಿಮ್ಮ ಸತ್ಯವರು ನಿಮಗೆ ಪರಿಚಯ ಇರ್ತಾರೆ, ಶಕ್ತಿಯವರು ಪರಿಚಯ ಇರ್ತಾರೆ. ಏನು ಹೇಳೋಕ್ಕಾಗತ್ತೆ? ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ, ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಮಗು ಸರ್, 3 ವಯಸ್ಸು ಮಗು ಸರ್. ನಾರ್ಮಲ್ ದೊಡ್ಡವರಾದ್ರೆ ನಾವಾದರೆ ಎಷ್ಟೋ ತಡ್ಕೊಬೋದು, ಓಕೆ. ಏನಂದರೆ ಏಟ್ ಬಿದ್ರೂ ತಡ್ಕೊಬೋದು. ಮಗುಗೆ ಹೆಂಗೆ ಸರ್? ಇಮ್ಮಿಡಿಯೇಟ್ ಬ್ಲಡ್ ಕ್ಲಾಟ್ ಆಗಿ ಇಮ್ಮಿಡಿಯೇಟ್ ಮಗು ಅಲ್ಲೇ ಇದಾಗ್ಬಿಟ್ಟಿದೆ ಸರ್. ಅಲ್ಲಿಂದ ಅವರು ಇವಾಗ ಡಾಕ್ಟ್ರ್ ಏನು ಹೇಳ್ತಾರೆ, ಅರ್ಧ ಗಂಟೆದಲ್ಲಿ ಕರ್ಕೊಂಬಂದಿದ್ರೆ ನಾವೇನೋ ಟ್ರೈ ಮಾಡ್ಬೋದು ಅಂತ ಇವಾಗ ಹೇಳ್ತಾವ್ರೆ. ಬಟ್ ನಾವು ಅಲ್ಲಿ ಪೊಲೀಸವರೆಲ್ಲ ಬಂದು ಪಕ್ಕದಲ್ಲಿರೋ ಫ್ರೆಸರ್ಟೌನ್ ಸ್ಟೇಷನ್ ಹತ್ರ ಇರೋ ಕ್ಲಿನಿಕ್ ಹೋದ್ರಿ, ಅಲ್ಲೇ ಮಗು ಹೋಗ್ಬಿಡ್ತಂತಂದ್ರು. ಮುಂಚೆ ಒಂದು 10 ನಿಮಿಷದಲ್ಲಿ ಹೋಗಿದ್ದೀವಿ, ಒಂದು 5 ನಿಮಿಷ 10 ನಿಮಿಷದಲ್ಲಿ ಪಕ್ಕದಲ್ಲಿರೋ ಕ್ಲಿನಿಕ್ ಹೋಗಿದ್ದೀವಿ. ಇದು ಅಲ್ಲಿ ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರು ಹೇಳ್ತಿರುವಂಥ ಮಾತು. ಓಕೆ, ಥ್ಯಾಂಕ್ ಯು ಮಾರುತಿ ಹಾಗೂ ನಾಗೇಶ್ ಡೀಟೇಲ್ಸ್ಗಾಗಿ.